ಆ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನು ಅಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇದು. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಮತ್ತು ಅನಗತ್ಯವಾಗಿ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿನಿಂದ ಸೋಪ್ನಿಂದ ಅದನ್ನು ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು ಮುಖ ಮುಟ್ಕೊಳ್ಳುವಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ ಮೂಗನ್ನು ಇದನ್ನು ಮುಟ್ಟಬಾರ್ದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮುಂದಿನ ನಾನು 2 ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ಆ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನು ಅಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇದು. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಮತ್ತು ಅನಗತ್ಯವಾಗಿ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿನಿಂದ ಸೋಪ್ನಿಂದ ಅದನ್ನು ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು ಮುಖ ಮುಟ್ಕೊಳ್ಳುವಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ ಮೂಗನ್ನು ಇದನ್ನು ಮುಟ್ಟಬಾರ್ದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮುಂದಿನ ನಾನು 2 ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ಆ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನು ಅಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇದು. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಮತ್ತು ಅನಗತ್ಯವಾಗಿ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿನಿಂದ ಸೋಪ್ನಿಂದ ಅದನ್ನು ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು ಮುಖ ಮುಟ್ಕೊಳ್ಳುವಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ ಮೂಗನ್ನು ಇದನ್ನು ಮುಟ್ಟಬಾರ್ದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮುಂದಿನ ನಾನು 2 ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ಆ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನು ಅಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇದು. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ.
ಅನಗತ್ಯವಾಗಿ ಜನ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿನಿಂದ ಸೋಪ್ನಿಂದ ಅದನ್ನು ಪದೇ ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು ಮುಖ ಮುಟ್ಕೊಳ್ಳುವಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ ಮೂಗನ್ನು ಇದನ್ನು ಮುಟ್ಟಬಾರದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮುಂದಿನ ಎರಡೂ ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು, ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ಆ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇದು. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಮತ್ತು ಅನಗತ್ಯವಾಗಿ ಜನ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿನಿಂದ ಸೋಪ್ನಿಂದ ಅದನ್ನು ಪದೇ ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು ಮುಖ ಮುಟ್ಕೊಳ್ಳುವಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ ಮೂಗನ್ನು ಇದನ್ನು ಮುಟ್ಟಬಾರದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮುಂದಿನ ಎರಡೂ ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು, ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ಆ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ಥರ ಇತ್ತು ಆ ರೀತಿಯ ವೈರಾಣು ಏನಂತೂ ಅಲ್ಲ ಇದು. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಮತ್ತು ಅನಗತ್ಯವಾಗಿ ಜನ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸನ್ನು ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನು ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿನಿಂದ ಸೋಪ್ನಿಂದ ಅದನ್ನು ಪದೇ ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು ಮುಖ ಮುಟ್ಕೊಳ್ಳುವಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ ಮೂಗನ್ನು ಇದನ್ನು ಮುಟ್ಟಬಾರದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮುಂದಿನ ಎರಡೂ ಕೈ ಮುಗಿದು ನಮಸ್ಕಾರ ಮಾಡೋದು ವೈಜ್ಞಾನಿಕವಾಗಿ ಮಾಡಿರೋದು, ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕರ್ನಾಟಕದ ಜನತೆ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಎಲ್ಲರನ್ನೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ.